ದೇಶದಲ್ಲಿ ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ಕೊರತೆಗೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ದೂರಿದರು. ಕಲಬುರಗಿಯಲ್ಲಿ ತಮ್ಮನ್ನು ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಹಾಗೂ ಅರಬ್ ದೇಶಗಳಲ್ಲಿ ಯುದ್ಧ ಪ್ರಾರಂಭವಾದಾಗ ಇಲ್ಲಿ ಕೇಂದ್ರ ಸರ್ಕಾರ ತಮ್ಮ ಬಳಿ ಸಾಕಷ್ಟು ಇಂಧನ ಲಭ್ಯವಿದೆ ಎಂದು ಹೇಳಿತು. ಹಾಗಾದರೆ ಅಗತ್ಯ ವಸ್ತು ಕಾಯ್ದೆ ಜಾರಿ ಮಾಡಿದ್ದು ಯಾಕೆ? ಸ್ವತಃ ಮೋದಿಯವರೇ ಕೊರೋನಾ ಸಮಯದಲ್ಲಿ ಎಲ್ಲರೂ ಒಗ್ಗೂಡಿ ಎದುರಿಸಿದಂತೆ ಈಗಲೂ ಯುದ್ಧದ ಸಮಯದಲ್ಲಿ ಎದುರಿಸಬೇಕು ಎಂದು ಜನರಿಗೆ ಕರೆ ನೀಡಿದ್ದು ಯಾಕೆ? ಮೋದಿ ಸರ್ಕಾರದ ಆರ್ಥಿಕ ಹಾಗೂ ವಿದೇಶಾಂಗ ನೀತಿಗಳು ದೇಶದ ಜನರಿಗೆ ಕಷ್ಟ ತಂದೊಡ್ಡಿವೆ ಎಂದರು. ಈ ಧರ್ಮದ, ಈ ತತ್ವದ, ಈ ಸಿದ್ಧಾಂತದ ವಿರುದ್ಧ ಇದ್ದರೆ ಅವ್ರ ಜೊತೆ ಈ ಎಲ್ಲ ಸಂಬಂಧಗಳನ್ನು ಕಟ್ ಮಾಡೋಣ. ಈಗ ಸರ್ಕಾರದಲ್ಲಿ ನೀವಿದ್ದೀರಾ, ಪಾರ್ಲಿಮೆಂಟಲ್ಲಿ ನಿಮ್ಮ ಮೆಜಾರಿಟಿ ಇದೆ, ನೀವು ಹೇಳಿ ಇಂಥ ಜನ ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಆದಿವಾಸಿ ಇರ್ಬೋದು, ನಮ್ಮ ರಾಷ್ಟ್ರದ ನಾಗರಿಕರಲ್ಲ ಅಂತ ಹೇಳಿಬಿಡಿ. ಮತ್ತು ಯಾವ್ಯಾವ ದೇಶಗಳಿದೆ ಅಲ್ಲ, ಇಸ್ಲಾಮಿಕ್ ಕಂಟ್ರಿಗಳೆಲ್ಲನ, ಅವ್ರ ಜೊತೆ ವ್ಯಾಪಾರ ಬಿಟ್ಬಿಡಿ. ಯಾರು ಬೇಡ ಅಂದಿದ್ದಾರೆ? ಅಲ್ಲಿ ಹೋಗಿ ಅಲ್ಲಿ UAE ಮುಖ್ಯಸ್ಥರನ್ನ ದಬ್ಕೋತಾರೆ, ಸೌದಿ ಅರೇಬಿಯಾ ರಾಜನ ದಬ್ಕೋತಾರೆ, ಮೈ ಫ್ರೆಂಡ್ ಮೈ ಬ್ರದರ್ ಅಂತ ಟ್ವೀಟ್ ಮಾಡ್ತಾರೆ. ಅವರಿಂದ ಅವ್ರದ್ದು ವ್ಯಾಪಾರ ಬೇಕು, ಕಚ್ಚಾ ತೈಲ ಬೇಕು, ಅವರಿಂದ ಪೆಟ್ರೋಲಿಯಂ ಬೇಕು, ಅವರಿಂದ ಯೂರಿಯಾ ಬೇಕು. ಇವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದಿಲ್ಲ. ಈಗ LPG 70-80% ಎಲ್ಲಿಂದ ಬರ್ತಾ ಇರೋದು ಸರ್? ಈಗನ ಜನರಿಗೆ ಅರಿವಾಯ್ತಾ ಎಲ್ಲಿಂದ ಬರ್ತಾಯಿದೆ ಅಂತ? ಕ್ರೂಡ್ ಆಯಿಲ್ ಎಲ್ಲಿಂದ ಬರ್ತಾಯಿದೆ, ಇಂಧನ ಎಲ್ಲಿಂದ ಬರ್ತಾಯಿದೆ? ಇವರಿಗೆ ಸಾಮಾನ್ಯ ಪ್ರಜ್ಞೆನೂ ಇಲ್ಲ. ಸುಮ್ಮನೆ ಅವರು ಏನೋ ಮನಸ್ಸಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ತಾರೆ. ಮೊನ್ನೆ ಇನ್ನೊಂದು ಫಂಕ್ಷನ್ನಲ್ಲಿ ಹೇಳ್ತಾಯಿದ್ದೆ, ನಾವು ತಿಲಕ್ ಹಾಕೋತೀವಲ್ಲ, ಏನು ರೀ ಅದಕ್ಕಂತಾರೆ? ಕೇಸರಿ. ಕೇಸರಿ ಎದರಿಂದ ಮಾಡ್ತಾರೆ ರೀ? ಕೇಸರಿಂದ. 90% ಕೇಸರಿ ಎಲ್ಲಿಂದ ಬರ್ತದೆ ಗೊತ್ತಾ? 90%. ಬರೀ ಒಂದು 5%, 8% ಕಾಶ್ಮೀರ್ನಲ್ಲಿ ಬೆಳೀತಾರೆ. ಅದು ಹೊರತುಪಡಿಸಿ ಎಲ್ಲನೂ ಅಫ್ಘಾನಿಸ್ತಾನಿಂದ ಬರೋದು, ಇರಾಕಿಂದ ಬರೋದು. ಆದರೆ ಇವ್ರು ಹಚ್ಚೋದು ನಿಲ್ಲಿಸ್ತಾರೆ. ಈಗ ಏನು ಸ್ವಲ್ಪ ಪ್ರಾಕ್ಟಿಕಲ್ ಇರಬೇಕು. ಇದೇ ನಿಮ್ಮ ಅಮಿತ್ ಶಾ ಅವ್ರ ಮಗ ಕರೋನಾ ಸಂದರ್ಭದಲ್ಲಿ IPL ಎಲ್ಲಿ ಆಡಿಸಿದ್ದು ಸರ್? ಲಂಡನ್ನಲ್ಲಿ ಆಡಿಸಿದ್ದ, ಅಮೇರಿಕಾನಲ್ಲಿ ಆಡಿಸಿದ್ದ, ಪ್ಯಾರಿಸ್ನಲ್ಲಿ ಆಡಿಸಿದ್ದ, ಎಲ್ಲಿ ಆಡಿಸಿದ್ದು? ದುಬೈ. ಅವಾಗೆಲ್ಲೋಗಿತ್ತಪ್ಪ ಇವ್ರದ್ದು ದೇಶ ಪ್ರೇಮ? ಅವಾಗೆಲ್ಲೋಗಿತ್ತು? ಸೊ ಈ ದ್ವಂದ್ವ ನೀತಿ, ಎರಡೆರಡು ನಾಲ್ಗೆ ಏನಿದೆ ಇವ್ರದ್ದು, ಅವರಿಗೆ ಸಮರ್ಥನೆ ಮಾಡ್ಕೊಳಕ್ಕಾಗ್ತಾಯಿಲ್ಲ ಇವರು. ಈಗ ಮೊನ್ನೆ ನಮ್ಮ BJP ಕ್ಯಾಂಡಿಡೇಟ್ ದಾವಣಗೆರೆ ಅವರು ಅಷ್ಟೆಲ್ಲ ಇವರು ಇದು ಬ್ರದರ್ಸ್ ಬಜೆಟ್ಟು, ಇದು ಅಲ್ಪಸಂಖ್ಯಾತರ ಓಲೈಕೆ ಅಂತ ಹೇಳ್ಬಿಟ್ಟು ಪಾಪ ಯಾರೋ ಮೌಲ್ವಿ ಕರೆದಿ ಅವರಿಗೆ ಆಶೀರ್ವಾದ ಮಾಡಿ ಹೋಗಿಲ್ವಾ, ಕೊಟ್ಟೋಗಿಲ್ವಾ? ಅದು ಇವರೇ ಕರೆದಿದ್ರಂತಲ್ಲ ಅವ್ರ ಮನೆಗೆ. ಅವಾಗೇನಾಗಿತ್ತು? ಸೊ ಅದರಿಂದ ಇವೆಲ್ಲ ಸುಮ್ಮನೆ BJP ಅವರಿಗೆ ಲಾಜಿಕ್ ಅನ್ನೋದಿಲ್ಲ ರೀ. ಸುಮ್ಮನೆ ಇದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಏನೇನು ಕಳಿಸ್ಕೊಡ್ತಾರೆ ಕೋರ್ಸ್ಗಳು, ಅದನ್ನು ಬಾಯ್ಪಾಟ್ ಮಾಡಿ ನಿಮ್ಮ ಮುಂದೆ ಹೇಳೋದು, ಅದನ್ನೇ ಅವರು ಸತ್ಯ ಅಂದ್ಕೊಂಡಿದ್ದಾರೆ. ಅದು ಪಾಪ ಈ ನಿಮ್ಮ MLAಗಳು MLCಗಳಿಗೆ ನಾನು ಬ್ಲೇಮ್ ಮಾಡಲ್ಲ. ಪ್ರಧಾನಮಂತ್ರಿನೇ ಹಂಗೆ ಮಾತಾಡ್ತಾ ಇದ್ದಾಗ ಮೊನ್ನೆ ಕೇರಳ ಎಲೆಕ್ಷನಲ್ಲಿ ಇದ್ದೆ. ಪ್ರಧಾನಮಂತ್ರಿಯವರು ಕಾಶ್ಮೀರ್ ಫೈಲ್ಸ್ ನಿಜ ಅಂತೆ, ಕೇರಳ ಫೈಲ್ಸ್ ನಿಜ ಅಂತೆ, ಅದ್ಯಾವುದೋ ಹೊಸದು ಬಂದಿದೆ ಅಲ್ರಿ ಅದು, ದುರಂಧರ್ 1 and 2 ನಿಜ ಅಂತೆ. ಆ ಪಿಕ್ಚರ್ ಸ್ಟಾರ್ಟಿಂಗ್ನಲ್ಲಿ ಡಿಸ್ಕ್ಲೇಮರ್ ಹಾಕ್ತಾರಲ್ಲ, ದಿಸ್ ಈಸ್ ವರ್ಕ್ ಆಫ್ ಫಿಕ್ಷನ್ ಅಂತ, ಅದನ್ನು ನೋಡಿಲ್ವಾ? ನನಗೆ ಬೇಜಾರೇನಾಯಿತು ಅಂದರೆ, ಈ ದುರಂಧರ್ ಏನು 1000 ಕೋಟಿ ಮಾಡ್ಯದಂತಲ್ಲ, ಮತ್ತು ಬೇರೆ ಯಾವುದೋ ಒಂದು ಕಾಶ್ಮೀರ್ ಫೈಲ್ಸ್ ಒಂದು 300 ಕೋಟಿ ಮಾಡಿದೆ ಅಂತ. ಪ್ರಧಾನಮಂತ್ರಿ ಅವ್ರದ್ದು ಒಂದು ಪಿಕ್ಚರ್ ಬಂತು, ಪಾಪ ಈ ನಮ್ಮ BJP MLAಗಳು ಹೋಗಿ ನೋಡ್ಕೊಂಡು ಬಂದಿಲ್ಲ ನೋಡ್ರಿ. ಅವ್ರದ್ದೇ ಒಂದು ಸ್ವಂತ ಜೀವನ ಚರಿತ್ರೆ ಬಂದಿತ್ತಲ್ಲ. ಅದಾದಮೇಲೆ ಶತಕ್ ಅಂತ ಒಂದು ಬಂತು 3 weeks ಬ್ಯಾಕ್. ಈ ದಶಕದ ಅತ್ಯಂತ ದೊಡ್ಡ ಫ್ಲಾಪು ಯಾವುದು ಗೊತ್ತಾ? ಶತಕ್ ಅಂದರೆ RSSನ 100 ವರ್ಷದ ಇತಿಹಾಸ ಪಿಕ್ಚರ್ ಮಾಡಿದರು. ಅದ್ರ ಟೋಟಲ್ ಗಳಿಕೆ ಎಷ್ಟು ಗೊತ್ತಾ? 2,35,00,000 ರೂಪಾಯಿ. ಪಾಪ ಈ ಶಾಖದವ್ರು ಎಲ್ಲರೂ ಸುಮ್ಮನೆ ಹೋಗಿ ನೆಟ್ಟಿಗೆ ಕೂತ್ಕೊಂಡು ನೋಡ್ಕೊಂಡು ಬಂದಿದ್ರೆ 100 ಕೋಟಿ ಬರ್ತಾಯಿತ್ತಾ? ಅವರಿಗೆ ನಂಬಿಕೆ ಇಲ್ಲ ಅವ್ರ ಇತಿಹಾಸದಲ್ಲಿ. ಅದಕ್ಕೆ ಅವರಿಗೆ ಪಾಪ ದುರಂಧರ್ 2, ದುರಂಧರ್ 3, ದುರಂಧರ್ 4 ಅಂಥದ್ದು ಬೇಕಾಗ್ತದೆ. ಇವಾಗ ವಾಟ್ಸಪ್ BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.